ಇವಾಗ ನಾನು ಹೋಗ್ತಾ ಇರೋದು ನಮ್ಮ ಅಕ್ಕನ ಮನೆಗೆ, ಶಿವಮೊಗ್ಗ ಹತ್ರ ತೀರ್ಥಹಳ್ಳಿ. ಯಾಕೆ ಅಂದರೆ ನಾಳೆ ನಮ್ಮ ಅಕ್ಕಂದು ಸೀಮಂತ ಇದೆ, ಅದಕ್ಕೆ ನನ್ನ ಕರ್ಕೊಂಡು ಹೋಗೋಕೆ ನಮ್ಮ ಭಾವ ಬಂದಿದ್ದರು. ಹೋಗ್ತಾ ಈ ವ್ಯೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು, ಅದಕ್ಕೆ ಅದರದ್ದೊಂದು ವೀಡಿಯೋ ಮಾಡಿಕೊಂಡೆ. ಮನೆಗೆ ಬಂದ್ವಿ. ನಮ್ಮ ಅಕ್ಕನ ಮನೆ ಹತ್ರ ಅಕ್ಕಪಕ್ಕ ಈ ವ್ಯೂ ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ಈ ಫಾಗ್ ಟೈಮಲ್ಲಂತೂ ಸಖತ್ತಾಗಿ ಕಾಣಿಸ್ತಾ ಇರುತ್ತೆ. ನಂಗೆ ಸಖತ್ ಇಷ್ಟ. ಇದು ನಮ್ಮ ಅಕ್ಕನ ಮನೆ. ನಮ್ಮ ಅಕ್ಕನ ಫೋಟೋಶೂಟ್ ಮಾಡ್ಕೋಬೇಕಂತ ತುಂಬ ಆಸೆ ಇತ್ತು. ನಾವು ನಮ್ಮ ಟ್ಯಾಲೆಂಟ್ನ ಯೂಸ್ ಮಾಡಿ ನಮ್ಮ ಅಕ್ಕನ ಫೋಟೋಶೂಟ್ ಮಾಡ್ಕೊತೀವಿ. ಕೆಳಗೆ ನೋಡಿ. ನಮ್ಮ ದೊಡ್ಡಕ್ಕನ ಹಿಡನ್ ಟ್ಯಾಲೆಂಟ್ ಎಲ್ಲ ಆಚೆ ಬರ್ತಾಯಿದೆ ನೋಡಿ. ಮಾಡ ಪಾಪ, ನನ್ನ ಮಗ ಅವ್ನ ಟ್ಯಾಲೆಂಟ್ ತೋರ್ಸೋಕೆ ಹೊರಟಿದ್ದಾನೆ. ಗೊತ್ತಾನೇ ಇಲ್ಲ. ಅಯ್ಯೋ, ಒಂಚೂರು ಬರಲಿಲ್ಲ ತಾಯಿ. ಅದಕ್ಕೆ ಮಗು ಗೊತ್ತಾಗತ್ತೆ, ಗೊತ್ತಾ? ತಡಿ, ನೀರಾಕತ್ತದ. ಇದು ನಮ್ಮ ಅಕ್ಕನ ಮದುವೆ ರಿಸೆಪ್ಷನ್ ಡ್ರೆಸ್. ಅವಳಿಗಿನ್ನೂ ಆಗ್ತಾಯಿದೆ ಅನ್ನೋದೇ ದೊಡ್ಡ ಖುಷಿ. ಒಂದೇ ಡ್ರೆಸ್ಸಲ್ಲಿ ಹೆಂಗೆ ಫೋಟೋಶೂಟ್ ಮಾಡೋದು ಅಂತ ಇದೊಂದು ಮತ್ತು ಇನ್ನೊಂದು ಪಿಂಕ್ ಕಲರ್ ಡ್ರೆಸ್ಸಲ್ಲಿ ಮಾಡಿದ್ವಿ ಫೋಟೋಶೂಟಿಗೆ. ನಮ್ಮ ಭಾವ, ನಮ್ಮ ಅಕ್ಕ ಎಲ್ಲ ಹೆಲ್ಪ್ ಮಾಡ್ತಾಯಿದ್ರು. ಫೋಟೋಶೂಟ್ ಮುಗಿಸಿ ಸೀಮಂತಕ್ಕೆಲ್ಲ ಸ್ವಲ್ಪ ರೆಡಿ ಮಾಡ್ಕೊಳ್ಳೋಣ ಅಂತ ಬಂದ್ವಿ. ಡೆಕೋರೇಷನ್ಗೆ ರೆಡಿ ಮಾಡ್ತಾಯಿದ್ವಿ. ಇದು ನಮ್ಮ ಅಕ್ಕನೇ ಮಾಡಿರೋದು. ಹೆಂಗಿದೆ ಹೇಳಿ. ಸ್ವಲ್ಪ ಡೆಕೋರೇಷನ್ ನಾವು ಮಾಡಿದ್ವಿ, ಸುತ್ತ ಹೂವು ಹಾಕಿ ಅದು ಇದು ಮಾಡಿ. ನೀ ಕೊಡು ನಂಗೆ. ದೀಪ ಹಚ್ಚೋಣ. ಇದು ಸೊಮ್ಮೆಕ ಹಾಡು ಹೇಳ್ಬೇಕು, ಹಾಡು ಹೇಳ್ಬೇಕು. ತಗೊಳ, ಸ್ಮೈಲ್ ಮಾಡ, ಚಂದ ಮಾಡಿ. ಹಂಗ ಚಂದ ಮಾಡೋದು. ಇಲ್ಲಿ ರೀಲ್ಸ್ ಮಾಡ್ತಿದ್ದಾರೆ, ನಾವು ಕೊರಿಯೋಗ್ರಫಿ ಮಾಡ್ತಾ ಇದ್ವಿ. ಹೋಗರಿ, ಹರಿ ಹೋಗ. ಸರಿ, ಹಿಂಗನ ಹಿಂಗ್ ಮಾಡಿ, ಎಲ್ಲ ಹಿಂಗ್ ಮಾಡಿ. ಅಷ್ಟೇ. ಯಾರ್ದು ಕತ್ಲೆ ಕಂಡ್ರೆ. ಫಂಕ್ಷನ್ ಎಲ್ಲ ಮುಗಿಸಿದ್ವಿ. ನಾವು ರೀಲ್ಸ್ ಮಾಡಬೇಕಂತ ಪ್ಲ್ಯಾನ್ ಮಾಡ್ತಿದ್ವಿ. ಆದರೆ ಅಲ್ಲಿ BSNL ಮೇ ಬಿ ಅದೊಂದೇ ಅನಿಸುತ್ತೆ ನೆಟ್ವರ್ಕ್ ಬರೋದು. ನಮ್ಮ ಭಾವಂದು ನಮ್ಮ ಅಕ್ಕನ ಅಷ್ಟೇ ನೆಟ್ವರ್ಕ್ ಸಿಗ್ತಾಯಿತ್ತು. ನಾವು ಅದಕ್ಕೆ ಎಲ್ಲ ಅಲ್ಲೇ ಮ್ಯೂಸಿಕ್ ಪ್ಲೇ ಮಾಡಿಕೊಂಡು ಅದಕ್ಕೇ ಡ್ಯಾನ್ಸ್ ಮಾಡಿಕೊಂಡು ಬರೀ ಮೊಬೈಲಲ್ಲಿ ಖಾಲಿ ವೀಡಿಯೋ ಮಾಡಿಕೊಂಡು ಏನೇನೋ ಮಾಡ್ತಾಯಿದ್ವಿ. ಚೆನ್ನಾಗಿತ್ತು, ಆದರೆ ಒಂಥರ ಮಜಾ ಇತ್ತು. ನಮ್ಮ ಅಕ್ಕ ವೀಡಿಯೋ ಮಾಡು ಅಂತ ವೀಡಿಯೋ ಮಾಡಿಸ್ಕೊತಿದ್ದಾರೆ. ಆದರೆ ಏನು ಮಾಡ್ತಾಳೋ ಗೊತ್ತಿಲ್ಲ. ಏನೂ ಮಾಡಲ್ಲ, ಸುಮ್ಮನೆ ವೀಡಿಯೋ ಮಾಡಿಸ್ಕೊಳ್ಳೋದು ಇಟ್ಕೊಳ್ಳೋದು ಅಷ್ಟೇ. ನೋಡ್ತೀನಿ ಅದು ಏನು ಮಾಡಾಕ್ತೀಯ ಅಂತ, ಬರೀ ಮಾಡಿಸ್ಕೊಳ್ಳೋದಲ್ಲ. ಅಪ್ಪ ಮಗ ಫುಲ್ ಖುಷಿಯಾಗಿದ್ರು. ಮಾಡ್ತಾನೆ ಇದ್ದಾರೆ. ಎಷ್ಟೊಂದು ಡ್ಯಾನ್ಸ್ ಮಾಡಿದ್ದಾರೆ ಅಂದರೆ ಲೆಕ್ಕನೇ ಇಲ್ಲ. ನಮ್ಮ ಅಕ್ಕನ ಶಾಸ್ತ್ರ ಎಲ್ಲ ಮಾಡೋದು ನೋಡಿ ನಮ್ಮ ಅಕ್ಕನ ಮಗ, ಅಪ್ಪ ನನಗೂ ಮಾಡು, ನನಗೂ ಹಿಂಗೆ ಮಾಡಿ, ನಾನು ಕೂತ್ಕೋತೀನಿ ಅಂತೆಲ್ಲ ಹೇಳ್ತಿದ್ದ. ನಾನು ಸುಮಾರು ಕಡೆ ಸುಮಾರು ಫಂಕ್ಷನಲ್ಲಿ ಈ ಥರ ಮಕ್ಳುಗಳು ಹೇಳೋದನ್ನು ಕೇಳಿದ್ದೀನಿ. ಒಂಥರ ಕ್ಯೂಟ್ ಅನಿಸುತ್ತೆ.
ಊಟ ಮುಗಿಸಿ ನಾನು ಸ್ವಲ್ಪ ಮಲಗಿದ್ದೆ. ನಾನು ಬಂದಿದ್ದು ರಾತ್ರಿ ಆಗಿದ್ದರಿಂದ ಬಸ್ಸಲ್ಲಿ ನಿದ್ದೆ ಆಗಿರಲಿಲ್ಲ. ಮತ್ತು ವಾಪಸ್ ನನಗೆ ರಿಟರ್ನ್ ಬೆಂಗಳೂರಿಗೆ ಬಸ್ಸಿತ್ತು. ಅದಕ್ಕೆ ನಾನು ಮಲಗಿ ಎದ್ದ ಮೇಲೆ ನನ್ನ ಬರ್ತಡೇನೂ ಸೆಲೆಬ್ರೇಟ್ ಮಾಡಿದರು. ಹೌದು, ಇದು ನನ್ನ ಬರ್ತಡೇಗಿಂತ ಮುಂಚೆ ರೆಕಾರ್ಡ್ ಮಾಡಿರೋ ವೀಡಿಯೋಸು. ಬಟ್ ಅದನ್ನು ಎಡಿಟ್ ಮಾಡೋಕ್ಕಾಗಿರಲಿಲ್ಲ. ಇನ್ನೊಂದು ಮೊಬೈಲಲ್ಲಿ ವೀಡಿಯೋಸ್ ಎಲ್ಲ ರೆಕಾರ್ಡ್ ಮಾಡಿದ್ದೆ ಅದಕ್ಕೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನನ್ನ ಬರ್ತಡೇನ ಸೆಲೆಬ್ರೇಟ್ ಮಾಡಿದ್ದಕ್ಕೆ. ನಮ್ಮ ಅಕ್ಕ ಕೇಳ್ತಿದ್ಲು ನಮ್ಮ ವೀಡಿಯೋ ಹಾಕಲ್ವಾ ಅಂತ. ಇವತ್ತು ಹಾಕ್ತಿದ್ದೀನಿ. ಯಾಕೆ ಅಂದರೆ ಇವತ್ತು ನಮ್ಮ ಅಕ್ಕನಿಗೆ ಡೆಲಿವರಿ ಆಗಿದೆ, ಗಂಡು ಪಾಪು. ಕಂಗ್ರ್ಯಾಚುಲೇಷನ್ಸ್ ಇಬ್ಬರಿಗೂ. ವಾಯ್ಸ್ ಒಂಥರ ರೆಕಾರ್ಡ್ ಆಗ್ತಿದೆ. ನನ್ನ ವಾಯ್ಸೇ ಸರಿ ಇಲ್ವೋ ಅಥವಾ ಮೊಬೈಲ್ ಸರಿ ಇಲ್ವೋ ಗೊತ್ತಿಲ್ಲ. ರೀಸೆಂಟಾಗಿ ಹುಷಾರು ಬೇರೆ ಇರಲಿಲ್ಲ. ಎನಿವೇ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಆ್ಯಂಡ್ ಬರ್ತಡೇ ಸೆಲೆಬ್ರೇಟ್ ಮಾಡಿದ್ದಕ್ಕೆ ನಿಮಗೂ ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಹೇಳ್ತಾರೆ ವಿಡಿಯೋ ಎಂಡಲ್ಲಿ ಇನ್ನೊಂದು ವಿಡಿಯೋ ಜೊತೆ ವಾಪಸ್ ಬರ್ತೀನಿ ಅಂತ. ನಾನು ವಿಡಿಯೋ ಜೊತೆಗೆ ಇನ್ನೊಂದು ಫಂಕ್ಷನ್ ಜೊತೆ ವಾಪಸ್ ಬರ್ತೀನಿ ಅಂತ ಹೇಳ್ಬೋದು ಅನಿಸುತ್ತೆ. ಅಷ್ಟು ಫಂಕ್ಷನ್ಸ್ದೇ ವೀಡಿಯೋಸ್ ಹಾಕಿದ್ದೀನಿ ಬರೀ. ಇನ್ಮೇಲೆ ಸ್ವಲ್ಪ ಬೇರೆ ಥರ ವೀಡಿಯೋನೂ ಹಾಕೋಕ್ಕೆ ಟ್ರೈ ಮಾಡ್ತೀನಿ.